ನಮಸ್ಕಾರ ಸ್ನೇಹಿತರೆ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಈಗ ನಾವು ಡಿಸ್ಕಸ್ ಮಾಡ್ತಾ ಇರುವಂತಹ ನೋಟ್ಸ್ಗಳನ್ನು ಡೈರೆಕ್ಟಾಗಿ ಅಮೋಘ ವರ್ಷ ಟೆಲಿಗ್ರಾಮ್ ಚಾನಲ್ ಮೂಲಕ ಡೌನ್ಲೋಡ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ನೀಡಲಾಗಿದೆ. ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಕಂಟೆಂಟನ್ನು ನಿಮ್ಮೆಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋಣ. ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ ಅಥವಾ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಪ್ರಧಾನ ಕಚೇರಿ ಎಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 1, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದ ನ್ಯೂಯಾರ್ಕ್ ನಗರದಲ್ಲಿ ಈ UNSCಯ ಪ್ರಧಾನ ಕಚೇರಿ ಲೊಕೇಟ್ ಆಗಿದೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಈ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಬಗ್ಗೆ ಕೆಲವೊಂದಿಷ್ಟು ಬೇಸಿಕ್ ಅಂಶಗಳನ್ನು, ಎಸ್ಪೆಷಲಿ ಸ್ಟ್ಯಾಟಿಕ್ ಅಂಶಗಳನ್ನು ನಾವೆಲ್ಲ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ರಿವೈಸ್ ಮಾಡ್ಕೊತಾ ಇರೋದು ಸಾಕಷ್ಟು ಇಂಪಾರ್ಟೆಂಟ್ ಆಗುತ್ತೆ. ವಿಶ್ವಸಂಸ್ಥೆಯ 6 ಅಂಗಗಳಾಗಿರ್ಬೋದು ಅಥವಾ ಈ ವಿಶ್ವಸಂಸ್ಥೆಯ ಬಗ್ಗೆ ಇತ್ತೀಚಿನ ಕರೆಂಟ್ ಅಫೇರ್ಸ್ಗಳ ಬಗ್ಗೆ ನಾವೆಲ್ಲ ಅವೇರ್ ಆಗಿರಬೇಕಾಗುತ್ತೆ. ಸೊ ಈ ಬೇಸಿಕ್ GKಗೆ ರಿಲೇಟ್ ಆದಂತಹ ಮಾಹಿತಿಗಳನ್ನು ಈಗ ರಿವೈಸ್ ಮಾಡ್ಕೋಣ. 1945ನೇ ಇಸವಿಯಲ್ಲಿ ವಿಶ್ವಸಂಸ್ಥೆಯ ಒಂದು ಚಾರ್ಟರನ್ನು ಸಹಿ ಹಾಕುವುದರ ಮೂಲಕ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯನ್ನು ಸ್ಥಾಪನೆ ಮಾಡಲಾಗುತ್ತೆ. ಈ ವಿಶ್ವಸಂಸ್ಥೆಯ 6 ಪ್ರಮುಖ ಅಂಗಗಳಲ್ಲಿ ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ ಏನಿದೆ ಅತ್ಯಂತ ಶಕ್ತಿಶಾಲಿಯಾದಂತಹ ಮತ್ತು ಸಾಕಷ್ಟು ಪ್ರಭಾವಿಯಾದಂತಹ ಒಂದು ಏಜೆನ್ಸಿ ಅಂತ ನಾವು ಗುರುತಿಸಬಹುದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡಿಕೊಳ್ಳುವಂತಹ ಒಂದು ಉದ್ದೇಶದಿಂದ ಈ UNSCಯನ್ನು ಸ್ಥಾಪನೆ ಮಾಡಲಾಗುತ್ತೆ. 5 ಪರ್ಮನೆಂಟ್ ಮೆಂಬರ್ಸ್ಗಳು ಯುನೈಟೆಡ್ ಸ್ಟೇಟ್ಸ್, ರಷ್ಯಾ, ಫ್ರಾನ್ಸ್, ಚೀನಾ ಮತ್ತು ಯುನೈಟೆಡ್ ಕಿಂಗ್ಡಮ್, ಈ ರೀತಿಯಾಗಿ 5 ಪರ್ಮನೆಂಟ್ ಮೆಂಬರ್ಸ್ಗಳು ಮತ್ತು ಪ್ರತಿ 2 ವರ್ಷಗಳಿಗೊಮ್ಮೆ ಆಯ್ಕೆಯಾಗುವಂತಹ 10 ನಾನ್ ಪರ್ಮನೆಂಟ್ ಮೆಂಬರ್ಸ್ಗಳನ್ನು ಒಳಗೊಂಡಂತೆ ಒಟ್ಟು 15 ಸದಸ್ಯರನ್ನು ಈ ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ ಒಳಗೊಂಡಿದೆ ಅಂತ ನಾವು ಅಬ್ಸರ್ವ್ ಮಾಡಬೇಕು. ಇದರ ಮುಖ್ಯ ಕಚೇರಿ ನ್ಯೂಯಾರ್ಕ್ ನಗರದಲ್ಲಿ ಲೊಕೇಟ್ ಆಗಿದೆ. ಸೊ ಆನ್ಸರ್ ಸಾಕಷ್ಟು ಚೆನ್ನಾಗಿ ಕಮೆಂಟ್ ಮಾಡಿದ್ದೀರಿ, ವೆರಿ ಗುಡ್. ಇದೇ ರೀತಿಯಾಗಿ ಡಿಸ್ಕಷನಲ್ಲಿ ಭಾಗವಹಿಸ್ತಾರಿ. ಕೇಳಲಾಗುವಂತಹ ಪ್ರಶ್ನೆಗೆ ಸರಿಯಾಗಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಆನ್ಸರ್ ಗೊತ್ತಿಲ್ಲ ಅಂದರೂ ಕೂಡ ಅಟ್ಲೀಸ್ಟ್ ಪಾರ್ಟಿಸಿಪೇಟ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. ವಿಲ್ಲಿಂಗ್ಟನ್ ಅನ್ನುವ ಹೆಸರಿನ ದ್ವೀಪ ಈ ಕೆಳಗಿನ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಲೊಕೇಟ್ ಆಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಸ್ಗಳಲ್ಲಿ ಕೇರಳ, ತಮಿಳುನಾಡು, ಪುದುಚೇರಿ ಅಥವಾ ಅಂಡಮಾನ್ ಮತ್ತು ನಿಕೋಬಾರ್ ಅಂತ ನೀಡಲಾಗಿದೆ. ವಿಲ್ಲಿಂಗ್ಟನ್ ಐಲ್ಯಾಂಡ್ ಹ್ಯಾಸ್ ಬಿನ್ ಲೊಕೇಟೆಡ್ ಇನ್ ವಿಚ್ ಆಫ್ ದ ಬಿಲೋ ಸ್ಟೇಟ್ ಆರ್ ಯೂನಿಯನ್ ಟೆರಿಟರಿ ಅಂತ ಪ್ರಶ್ನೆ ಇದ್ದು ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇನ್ನು ಮುಂದಿನ ಆರ್ಟಿಕಲ್ ಸಾರೆಕ್ಸ್ 24 ಅನ್ನುವ ಒಂದು ಎಕ್ಸಸೈಸ್ ಬಗ್ಗೆ ಇದೆ. ಇತ್ತೀಚೆಗೆ ನಮ್ಮ ದೇಶದ ನ್ಯಾಷನಲ್ ಮರಿಟೈಮ್ ಸರ್ಚ್ ಆ್ಯಂಡ್ ರೆಸ್ಕ್ಯೂ ಬೋರ್ಡ್ ಅಥವಾ ಈ ರಾಷ್ಟ್ರೀಯ ಸಾಗರ ಹುಡುಕಾಟ ಮತ್ತು ಪಾರುಗಾಣಿಕಾ ಮಂಡಳಿಯ ಮೂಲಕ 2024ರ ಆವೃತ್ತಿಯ ಸಾರೆಕ್ಸ್ ವ್ಯಾಯಾಮವನ್ನು ಆಯೋಜನೆ ಮಾಡಲಾಗಿದೆ. ನವೆಂಬರ್ 28, 29 ಈ 2 ದಿನಗಳಾದ್ಯಂತ ಈ ಒಂದು ಎಕ್ಸಸೈಸನ್ನು ಕಂಡಕ್ಟ್ ಮಾಡಲಾಗ್ತಾ ಇದೆ ಕೇರಳದ ಕೊಚ್ಚಿ ನಗರದಲ್ಲಿ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಈ ಸಾರೆಕ್ಸ್ ಅನ್ನುವ ಎಕ್ಸಸೈಸ್ ಕುರಿತಾದಂತಹ ಕೆಲವೊಂದಿಷ್ಟು ಬೇಸಿಕ್ ಅಂಶಗಳನ್ನು ನಾವೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಸಾಕಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದರಲ್ಲೂ ಕೂಡ ಇದು ಯಾವ ಒಂದು ವಿಷಯಕ್ಕೆ ಸಂಬಂಧಿಸಿದೆ ಅಂತ ನಾವು ಈಗ ತಿಳ್ಕೋಣ. ಹೆಸರಿನಲ್ಲೇ ಸೂಚಿಸುವ ಹಾಗೆ ಸಾರೆಕ್ಸ್ ಅಂದರೆ ಸರ್ಚ್ ಆ್ಯಂಡ್ ರೆಸ್ಕ್ಯೂ ಎಕ್ಸಸೈಸ್ ಅಂತ. ಇದು ಯಾವುದೇ ಒಂದು ಯುದ್ಧ ವ್ಯಾಯಾಮ ಅಲ್ಲ, ಕನ್ಫ್ಯೂಸ್ ಮಾಡ್ಕೋಬೇಡಿ. ರೆಗ್ಯುಲರ್ ಆಗಿ ನಾವು ಈ ವಾರ್ ಎಕ್ಸಸೈಸಸ್ಗಳ ಬಗ್ಗೆ, ಮಿಲಿಟರಿ ಎಕ್ಸಸೈಸಸ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಆದರೆ ಸಾರೆಕ್ಸ್ 24 ಏನಿದೆ ಇದು ಒಂದು ಸರ್ಚ್ ಆ್ಯಂಡ್ ರೆಸ್ಕ್ಯೂ ಎಕ್ಸಸೈಸ್ ಅಂತ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇದರ 11ನೇ ಆವೃತ್ತಿಯನ್ನು ಇತ್ತೀಚೆಗೆ ಕೇರಳದ ಕೊಚ್ಚಿಯಲ್ಲಿ ಆಯೋಜನೆ ಮಾಡಲಾಗಿದೆ ಅಂತ ನಾವು ಕಾಂಟೆಕ್ಸ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಹೆಸರಿನಲ್ಲೇ ಸೂಚಿಸುವ ಹಾಗೆ ಮುಖ್ಯವಾಗಿ ಈ ಸಾಗರ ಪ್ರದೇಶಗಳಲ್ಲಿ ತುರ್ತು ಪರಿಸ್ಥಿತಿಗಳು ಉಂಟಾದಂತಹ ಸಂದರ್ಭದಲ್ಲಿ ಈ ಸರ್ಚ್ ಆಪರೇಷನ್ಸ್ಗಳಾಗಿರ್ಬೋದು ಅಥವಾ ರೆಸ್ಕ್ಯೂ ಆಪರೇಷನ್ಸ್ ಅಂದರೆ ಈ ಹುಡುಕಾಟ ಆಗಿರಬಹುದು, ಯಾವುದೇ ಒಂದು ಮೀನುಗಾರರ ದೋಣಿಗಳು ಕಳೆದು ಹೋದಂತಹ ಸಂದರ್ಭದಲ್ಲಿ ಅಥವಾ ಯಾವುದೇ ಪ್ರಯಾಣಿಕರಿಗೆ ತೊಂದರೆಗಳು ಆದಂತಹ ಸಂದರ್ಭದಲ್ಲಿ ಅವರ ಒಂದು ಬೋಟ್ಸ್ಗಳನ್ನು ಹುಡುಕಾಟ ಮಾಡುವುದಾಗಿರ್ಬೋದು ಅಥವಾ ಅವರ ಒಂದು
ಯಾವುದೇ ಸಮಸ್ಯೆ ಅಥವಾ ಅಪಾಯದಲ್ಲಿರುವಂತಹ ಪರಿಸ್ಥಿತಿಗಳಿಂದ ಪಾರುಗಾಣೆ ಮಾಡುವುದು ಅಥವಾ ರೆಸ್ಕ್ಯೂವನ್ನು ಮಾಡುವಂತಹ ಈ ಪ್ರಮುಖ ಉದ್ದೇಶಗಳಿಂದ ಡ್ರಿಲ್ಸ್ಗಳನ್ನು ಕಂಡಕ್ಟ್ ಮಾಡುವಂತಹ ಒಂದು ಎಕ್ಸಸೈಸ್ ಆಗಿ ಸಾರೆಕ್ಸ್ ಎಕ್ಸಸೈಸನ್ನು ನಾವು ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸಮುದ್ರದಲ್ಲಿ ಅಥವಾ ಈ ಕಡಲಿನಲ್ಲಿ ಆಗುವಂತಹ ದೊಡ್ಡ ಪ್ರಮಾಣದ ಅನ್ಸರ್ಟನ್ಟೀಸ್ ಅಥವಾ ಅನಿಶ್ಚಿತತೆಗಳನ್ನು ಎದುರಿಸುವಂತಹ ನಿಟ್ಟಿನಲ್ಲಿ ಸನ್ನದ್ಧತೆಯನ್ನು ಒದಗಿಸಿಕೊಡುವಂತಹ ಒಂದು ಉದ್ದೇಶವನ್ನು ಸಾರೆಕ್ಸ್ ವ್ಯಾಯಾಮ ಹೊಂದಿದೆ. ಇದನ್ನು ಆರ್ಗನೈಸ್ ಮಾಡುವಂತಹ ಸಂಸ್ಥೆ ಹೆಸರು ನ್ಯಾಷನಲ್ ಮರಿಟೈಮ್ ಸರ್ಚ್ ಆ್ಯಂಡ್ ರೆಸ್ಕ್ಯೂ ಬೋರ್ಡ್ ಅಂತ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ರೆಗ್ಯುಲರ್ ಆಗಿ ನಾವೆಲ್ಲ ಈ ಇಂಡಿಯನ್ ನೇವಿ ಅಥವಾ ಆರ್ಮಿ ಅಥವಾ ಈ ಏರ್ಫೋರ್ಸ್ ಅಂತ ಓದ್ತಾ ಇರ್ತೀವಿ. ಆದರೆ ಈ ಸಾರೆಕ್ಸ್ ಎಕ್ಸಸೈಸನ್ನು ಕಂಡಕ್ಟ್ ಮಾಡುವಂತಹ ಸಂಸ್ಥೆ ಬೇರೆ ಇದೆ, ನ್ಯಾಷನಲ್ ಮರಿಟೈಮ್ ಸರ್ಚ್ ಆ್ಯಂಡ್ ರೆಸ್ಕ್ಯೂ ಬೋರ್ಡ್ ಅಂತ. ಸಾರೆಕ್ಸ್ ಅಂದರೆ ಸರ್ಚ್ ಆ್ಯಂಡ್ ರೆಸ್ಕ್ಯೂ ಎಕ್ಸಸೈಸ್ ಅಂತ ಸಿಂಪಲ್ ಆಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಮತ್ತು ನೆನಪಿನಲ್ಲೂ ಕೂಡ ಇಟ್ಕೋಬೋದು. ಇನ್ನು ಈ ಸಾರೆಕ್ಸ್ ಎಕ್ಸಸೈಸ್ನಲ್ಲಿ ಭಾಗಿಯಾಗ್ತಾ ಇರುವಂತಹ ಪ್ರಮುಖ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿಗಳು ಯಾವುವು ಅಂತಂದರೆ ಭಾರತೀಯ ಕೋಸ್ಟ್ ಗಾರ್ಡ್ಗಳಾಗಿರ್ಬೋದು, ಭಾರತೀಯ ವಾಯುಪಡೆ, ನೌಕಾಪಡೆ ಮತ್ತು ಈ ಕೊಚ್ಚಿನ್ ಪೋರ್ಟ್ ಅಥಾರಿಟಿಯ ಕೆಲವೊಂದಿಷ್ಟು ಹಡಗುಗಳು ಮತ್ತು ಕಸ್ಟಮ್ಸ್ ಆಫೀಸ್ನಿಂದ ಸಾಕಷ್ಟು ಸಿಬ್ಬಂದಿಗಳು ಮತ್ತು ಅವರ ದೋಣಿಗಳು ಕೂಡ ಈ ಸಾರೆಕ್ಸ್ ಎಕ್ಸಸೈಸ್ನಲ್ಲಿ ಭಾಗಿಯಾಗ್ತಾ ಇವೆ. ಕೇರಳದ ಕೊಚ್ಚಿಯಲ್ಲಿ ಇದೇ ನವೆಂಬರ್ 28, 29 2 ದಿನಗಳ ಕಾಲ ಈ ಒಂದು ಎಕ್ಸಸೈಸನ್ನು ಕಂಡಕ್ಟ್ ಮಾಡಲಾಗ್ತಾ ಇದೆ ಅಂತ ನಾವು ಸಿಂಪಲ್ ಆಗಿ ಅಬ್ಸರ್ವ್ ಮಾಡ್ಬೋದು. ಇನ್ನು ಮುಂದಿನ ಆರ್ಟಿಕಲ್, ಬಾಲ್ಟಿಕ್ ಸಮುದ್ರಕ್ಕೆ ಸಂಬಂಧಿಸಿದಂತಹ ಕೆಲವೊಂದಿಷ್ಟು ಬೇಸಿಕ್ ಅಂಶಗಳನ್ನು, ಅದರಲ್ಲೂ ಕೂಡ ಮ್ಯಾಪಿಂಗ್ ರಿಲೇಟ್ ಆದಂತಹ ಮಾಹಿತಿಗಳನ್ನು ಮುಖ್ಯವಾಗಿ ಈ ಆರ್ಟಿಕಲ್ನಲ್ಲಿ ಸ್ಟಡಿ ಮಾಡೋಣ. ಸೊ ಮೊದಲಿಗೆ ಈ ಬಾಲ್ಟಿಕ್ ಸಮುದ್ರ ನ್ಯೂಸ್ನಲ್ಲಿ ಯಾಕೆ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ನಿಮಗೆಲ್ಲ ಈ ಕಮ್ಯುನಿಕೇಷನ್ ಅಥವಾ ಈ ಸಂಪರ್ಕವನ್ನು ಸಾಧಿಸುವಂತಹ ನಿಟ್ಟಿನಲ್ಲಿ ಅಥವಾ ದೂರ ಸಂಪರ್ಕವನ್ನು ಎಸ್ಟಾಬ್ಲಿಷ್ ಮಾಡುವಂತಹ ನಿಟ್ಟಿನಲ್ಲಿ ಫೈಬರ್ ಆಪ್ಟಿಕ್ ಕೇಬಲ್ಸ್ಗಳು ಎಷ್ಟು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಹೈ ಸ್ಪೀಡ್ ಇಂಟರ್ನೆಟ್ ಆಗಿರ್ಬೋದು ಅಥವಾ ಈ ದೂರ ಸಂಪರ್ಕವನ್ನು ಕಲ್ಪಿಸುವುದಾಗಿರ್ಬೋದು, ಇಂತಹ ವಿಷಯಗಳಿಗೆ ಸಂಬಂಧಿಸಿದಂತೆ ಈ ಫೈಬರ್ ಆಪ್ಟಿಕ್ ಕೇಬಲ್ಸ್ಗಳು ಸಾಕಷ್ಟು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಅಂತ ನಾವೆಲ್ಲ ರೆಗ್ಯುಲರ್ ಆಗಿ ಓದ್ತಾ ಇರ್ತೇವೆ. ಅಥವಾ ನೀವೆಲ್ಲ ಅವೇರ್ ಆಗಿದ್ದೀರಿ ಅಂತ ಅನ್ಕೋತೀನಿ. ಈ ಜಿಯೋ ಫೈಬರ್ ಆಗಿರ್ಬೋದು, ಏರ್ಟೆಲ್ ಫೈಬರ್ ಆಗಿರ್ಬೋದು, BSNL ಫೈಬರ್ಸ್ ಆಗಿರ್ಬೋದು, ಇವೆಲ್ಲ ಈ ಫೈಬರ್ ಆಪ್ಟಿಕ್ ಅನ್ನುವ ಈ ಒಂದು ಕೇಬಲನ್ನು ತಂತ್ರಜ್ಞಾನವನ್ನು ಬಳಸಿಕೊಂಡು ಹೈ ಸ್ಪೀಡ್ ಇಂಟರ್ನೆಟ್ಟನ್ನು ಮತ್ತು ಸಂಪರ್ಕವನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಒಂದು ಮಾಧ್ಯಮವಾಗಿ ಈ ಒಂದು ಫೈಬರ್ ಆಪ್ಟಿಕ್ ಕೇಬಲ್ಸ್ಗಳನ್ನು ಬಳಸಲಾಗುತ್ತೆ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕು. ಸೊ ಈ ಯುರೋಪಿನಲ್ಲಿ ಸಮುದ್ರದ ಅಡಿಯಿಂದಲೂ ಕೂಡ ಈ ಫೈಬರ್ ಆಪ್ಟಿಕ್ ಕೇಬಲ್ಸ್ಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಕನೆಕ್ಟಿವಿಟಿಯನ್ನು ಒದಗಿಸಲಾಗಿರುತ್ತದೆ. ಇದರಿಂದ ಹೈ ಸ್ಪೀಡ್ ಇಂಟರ್ನೆಟ್ಟನ್ನು ಮತ್ತು ದೂರ ಸಂಪರ್ಕವನ್ನು ಸ್ಥಾಪನೆ ಮಾಡುವಂತಹ ನಿಟ್ಟಿನಲ್ಲಿ ಈ ಫೈಬರ್ ಆಪ್ಟಿಕ್ ಕೇಬಲ್ಸ್ಗಳು ಸಮುದ್ರದ ಆಳದಿಂದ ಕನೆಕ್ಷನನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೊಂದಿರುತ್ತವೆ ಅಂತ ನಾವು ಈ ಒಂದು ಕಾನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ನ್ಯೂಸ್ ಏನು ಅಂತಂದರೆ, ಈ ಬಾಲ್ಟಿಕ್ ಸಮುದ್ರದ ಅಡಿಯಲ್ಲಿ ಕನೆಕ್ಷನ್ ನೀಡಲಾದಂತಹ ಅಥವಾ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಕನೆಕ್ಟಿವಿಟಿಯನ್ನು ಒದಗಿಸಲಾದಂತಹ ಈ ಫೈಬರ್ ಆಪ್ಟಿಕ್ ಕೇಬಲ್ಸ್ಗಳನ್ನು ವಿಧ್ವಂಸಗೊಳಿಸಲಾಗಿದೆ ಮತ್ತು ಈ ಆಪ್ಟಿಕ್ ಕೇಬಲ್ಸ್ಗಳನ್ನು ಕತ್ತರಿಸಲಾಗಿದೆ ಅಂತ ಇತ್ತೀಚೆಗೆ ನ್ಯೂಸ್ನಲ್ಲಿ ಹೈಲೈಟ್ ಆಗಿತ್ತು. ಇದರ ಮೂಲಕ ಈ ಬಾಲ್ಟಿಕ್ ಸಮುದ್ರದ ಕಡೆ ಇರುವಂತಹ ಅಥವಾ ಕರಾವಳಿಯನ್ನು ಹಂಚಿಕೊಳ್ಳುವಂತಹ ಕೆಲವೊಂದಿಷ್ಟು ಪ್ರಮುಖ ದೇಶಗಳಿಗೆ ದೂರ ಸಂಪರ್ಕವನ್ನು ಕನೆಕ್ಷನನ್ನು ಒದಗಿಸಿಕೊಡುವುದಕ್ಕೆ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಇದೇ ಒಂದು ಬ್ಯಾಕ್ ಡ್ರಾಪ್ನಲ್ಲಿ ಸ್ವೀಡನ್ ದೇಶದ ಪ್ರಧಾನಮಂತ್ರಿಯವರು ಈ ಬಾಲ್ಟಿಕ್ ಸಮುದ್ರವನ್ನು ಹೈ ರಿಸ್ಕ್ ಏರಿಯಾ ಅಥವಾ ಹೈ ರಿಸ್ಕ್ ಝೋನ್ ಅಂತ ಘೋಷಣೆ ಮಾಡಿದ್ದಾರೆ. ಹೆಚ್ಚಿನ ಅಪಾಯದ ವಲಯ ಅಂತ ಈ ಬಾಲ್ಟಿಕ್ ಸಮುದ್ರವನ್ನು ಘೋಷಣೆ ಮಾಡಲಾಗಿದೆ. ನಮಗೆಲ್ಲ ಗೊತ್ತು, ಈ ಯುರೋಪ್ ಮತ್ತು ಏಷ್ಯಾದ ನಡುವೆ ಇರುವಂತಹ ಈ ಯುಕ್ರೇನ್ ಆಗಿರ್ಬೋದು, ರಷ್ಯಾದ ನಡುವೆ ಸಾಕಷ್ಟು ಯುದ್ಧಗಳು ನಡೀತಾ ಇವೆ. ಅಥವಾ ಇತರ ದೇಶಗಳೊಂದಿಗೆ ಯುರೋಪಿನ ದೇಶಗಳೊಂದಿಗೆ ಸಾಕಷ್ಟು ಉದ್ವಿಗ್ನ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ. ಫಾರ್ ಎಕ್ಸಾಂಪಲ್, ಈ ಎಕ್ಸ್ಪೋರ್ಟ್ ಬ್ಯಾನ್ ಆಗಿರ್ಬೋದು ಅಥವಾ ಇಂಪೋರ್ಟ್ ಬ್ಯಾನ್ ಆಗಿರ್ಬೋದು, ರಷ್ಯಾದಿಂದ ಯಾವುದೇ ವಸ್ತುಗಳನ್ನು ಆಮದು ಮಾಡಿಕೊಳ್ಳುವುದಕ್ಕೆ ಬ್ಯಾನ್ಗಳನ್ನು ಮಾಡುವುದಾಗಿರ್ಬೋದು. ಸೊ ಈ ರೀತಿಯಾದಂಥ ಸಾಕಷ್ಟು ಉದ್ವಿಗ್ನ ಪರಿಸ್ಥಿತಿಗಳನ್ನು ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಸೊ ಇದೇ ಒಂದು ಬ್ಯಾಕ್ಗ್ರೌಂಡ್ನಲ್ಲಿ ಇತ್ತೀಚೆಗೆ ಬಾಲ್ಟಿಕ್ ಸಮುದ್ರದಲ್ಲಿ ಹಾದು ಹೋದಂತಹ ಫೈಬರ್ ಆಪ್ಟಿಕ್ ಕೇಬಲ್ಸ್ಗಳನ್ನು ವಿಧ್ವಂಸಗೊಳಿಸಲಾಗಿದೆ ಅಂತ
ನಾವು ನ್ಯೂಸ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಇದರ ಕಾರಣಕ್ಕಾಗಿ ಸ್ವೀಡನ್ ದೇಶದ ಪ್ರಧಾನಮಂತ್ರಿಯವರಿಂದ ಈ ಬಾಲ್ಟಿಕ್ ಸಮುದ್ರವನ್ನು ಅಬ್ಸರ್ವ್ ಮಾಡುವಂತೆ ಘೋಷಣೆ ಮಾಡಲಾಗಿದ್ದು ಹೈ ರಿಸ್ಕ್ ಏರಿಯಾ ಅಥವಾ ಹೈ ರಿಸ್ಕ್ ಝೋನ್ ಅಂತ ಈ ಬಾಲ್ಟಿಕ್ ಸಿಯನ್ನು ಘೋಷಣೆ ಮಾಡಲಾಗಿದೆ. ಇದರೊಂದಿಗೆ ಆ ಒಂದು ರೀಜನಲ್ ಸೆಕ್ಯೂರಿಟಿಗೆ ಸಂಬಂಧಿಸಿದಂಥ ಸಾಕಷ್ಟು ಕನ್ಸರ್ನ್ಸ್ಗಳನ್ನು ಹೈಲೈಟ್ ಮಾಡಲಾಗಿದೆ ಅಂತ ನ್ಯೂಸ್ನಿಂದ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಆದರೆ ಈ ನ್ಯೂಸ್ಗಿಂತ ಇಂಪಾರ್ಟೆಂಟ್ ಏನು ಅಂತಂದರೆ ಈ ಬಾಲ್ಟಿಕ್ ಸಮುದ್ರದ ಎಕ್ಸಾಕ್ಟ್ ಆದಂತಹ ಲೊಕೇಶನ್ ಮತ್ತು ಈ ಬಾಲ್ಟಿಕ್ ಸಮುದ್ರದ ಕೆಲವೊಂದಿಷ್ಟು ವೈಶಿಷ್ಟ್ಯತೆಗಳನ್ನು ನಾವು ಈಗ ಡೀಟೇಲ್ ಆಗಿ ಸ್ಟಡಿ ಮಾಡ್ಕೋಣ. ಯುರೋಪಿನ ಉತ್ತರ ಭಾಗದಲ್ಲಿ ಅಥವಾ ವಾಯುವ್ಯ ಭಾಗದಲ್ಲಿರುವಂತಹ ಈ ಬಾಲ್ಟಿಕ್ ಸಮುದ್ರ ಉತ್ತರ ಅಟ್ಲಾಂಟಿಕ್ ಸಾಗರದ ಭಾಗವಾಗಿ ಗುರುತಿಸಿಕೊಳ್ಳುತ್ತದೆ. ಈ ಸ್ಕ್ಯಾಂಡಿನೇವಿಯನ್ ಪೆನಿನ್ಸುಲಾ ಅಂದರೆ ಈ ಸ್ಕ್ಯಾಂಡಿನೇವಿಯನ್ ದೇಶಗಳಾದಂತಹ ಡೆನ್ಮಾರ್ಕ್ ಆಗಿರ್ಬೋದು, ಈ ಸ್ವೀಡನ್ ಆಗಿರ್ಬೋದು, ನಾರ್ವೆ ಆಗಿರ್ಬೋದು, ಇಂತಹ ಸ್ಕ್ಯಾಂಡಿನೇವಿಯನ್ ಪ್ರಸ್ಥಭೂಮಿಯ ಪ್ರದೇಶಗಳನ್ನು ಸಪ್ರೇಟ್ ಮಾಡುವುದರೊಂದಿಗೆ ಅಂದರೆ ಯುರೋಪಿನ ಮುಖ್ಯ ಭಾಗದಿಂದ ಸಪ್ರೇಟ್ ಮಾಡುವಂತಹ ಒಂದು ಪ್ರಮುಖ ವಾಟರ್ ಬಾಡಿಯಾಗಿ ಬಾಲ್ಟಿಕ್ ಸಮುದ್ರವನ್ನು ನಾವೆಲ್ಲ ಅಬ್ಸರ್ವ್ ಮಾಡ್ಬೋದು. ಮ್ಯಾಪನ್ನು ಕ್ಲಿಯರ್ ಆಗಿ ಸ್ಟಡಿ ಮಾಡೋಣ ನೆಕ್ಸ್ಟ್ ಸ್ಲೈಡ್ಸ್ನಲ್ಲಿ. ಅದೇ ರೀತಿಯಾಗಿ ಈ ಬಾಲ್ಟಿಕ್ ಸಮುದ್ರ ಏನಿದೆ ಇದು ಈ ಡೆನ್ಮಾರ್ಕ್ನ ಕೆಲವೊಂದಿಷ್ಟು ಪ್ರಮುಖ ಜಲಸಂಧಿಗಳೊಂದಿಗೆ ಅಂದರೆ ಡ್ಯಾನಿಷ್ ಜಲಸಂಧಿಗಳೊಂದಿಗೆ ಕನೆಕ್ಟ್ ಆಗುವುದರ ಮೂಲಕ ಈ ನಾರ್ತ್ ಸೀಯೊಂದ ಅಟ್ಲಾಂಟಿಕ್ ಮಹಾಸಾಗರವನ್ನು ಸಂಪರ್ಕಿಸುತ್ತದೆ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಅಂದರೆ ಈ ಬಾಲ್ಟಿಕ್ ಸೀಯೊಂದಿಗೆ ಅಟ್ಲಾಂಟಿಕ್ ಮಹಾಸಾಗರವನ್ನು ಸಂಪರ್ಕವನ್ನು ಸಾಧಿಸುವಂತಹ ನಿಟ್ಟಿನಲ್ಲಿ ಈ ಡ್ಯಾನಿಷ್ ಜಲಸಂಧಿಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಡ್ಯಾನಿಷ್ ಸ್ಟ್ರೇಟ್ಸ್ ಅಂತ ನಾವು ಗುರುತಿಸ್ತೇವೆ. ಇದು ಒಂದಲ್ಲ, ಸಾಕಷ್ಟು ಜಲಸಂಧಿಗಳಿವೆ ಇಲ್ಲಿ. ಸಾಮಾನ್ಯವಾಗಿ ಸುಮಾರು 8,000 ಕಿಲೋಮೀಟರ್ಗಳಷ್ಟು ಕರಾವಳಿ ಪ್ರದೇಶವನ್ನು ಬಾಲ್ಟಿಕ್ ಸಮುದ್ರ ಹಂಚಿಕೊಳ್ತಾ ಇದ್ದು ಅಂದರೆ ಇತರ ದೇಶಗಳೊಂದಿಗೆ ಹಂಚಿಕೊಳ್ತಾ ಇದ್ದು 1600 ಕಿಲೋಮೀಟರ್ಗಳಷ್ಟು ಉದ್ದ ಮತ್ತು 193 ಕಿಲೋಮೀಟರ್ಗಳಷ್ಟು ಅಗಲವನ್ನು ಒಳಗೊಂಡಂತೆ ಒಟ್ಟು 3,77,000 ಚದರ ಕಿಲೋಮೀಟರ್ಸ್ಗಳು 3,77,000 ಕಿಲೋಮೀಟರ್ ಸ್ಕ್ವೇರ್ ಏರಿಯಾವನ್ನು ಬಾಲ್ಟಿಕ್ ಸಮುದ್ರ ಒಳಗೊಂಡಿದೆ ಅಂತ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಇನ್ನು ಸುಮಾರು 250ಕ್ಕೂ ಹೆಚ್ಚು ನದಿಗಳು ಹರಿದು ಬಂದು ಬಾಲ್ಟಿಕ್ ಸಮುದ್ರವನ್ನು ಸೇರುವುದರೊಂದಿಗೆ ತಾಜಾ ನೀರು ಅಥವಾ ಸಿಹಿ ನೀರನ್ನು ಪಡೆದುಕೊಳ್ಳುವುದರೊಂದಿಗೆ ಮತ್ತು ಅಷ್ಟೊಂದು ಆಳ ಇಲ್ಲದೆ ಇರುವ ಕಾರಣಕ್ಕಾಗಿ ಇತರ ಜಗತ್ತಿನ ಸಾಗರಗಳಿಗೆ ಕಂಪೇರ್ ಮಾಡಿದರೆ ಅಥವಾ ಸಮುದ್ರಗಳಿಗೆ ಕಂಪೇರ್ ಮಾಡಿದರೆ ಈ ಬಾಲ್ಟಿಕ್ ಸಮುದ್ರದ ಲವಣಾಂಶ ಸಾಕಷ್ಟು ಕಡಿಮೆ ಇದೆ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕು. ಇತ್ತೀಚೆಗೆ ಈ ಡೆಡ್ ಸಿ ಅಥವಾ ಮೃತ ಸಮುದ್ರದ ಬಗ್ಗೆ ನಾವು ಡೀಟೇಲ್ ಆಗಿ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಸುಮಾರು 34% ಲವಣಾಂಶವನ್ನು ಈ ಮೃತ ಸಮುದ್ರದ ಅಥವಾ ಡೆಡ್ ಸಿಯ ನೀರು ಹೊಂದಿದೆ ಅಂತ ಡೀಟೇಲ್ ಆಗಿ ಅಬ್ಸರ್ವ್ ಮಾಡಿದ್ವಿ. ಆದರೆ ಅದಕ್ಕೆ ಅಪೋಸಿಟ್ ಆಗಿ ಈ ಬಾಲ್ಟಿಕ್ ಸಮುದ್ರಕ್ಕೆ ಸುಮಾರು 250ಕ್ಕೂ ಹೆಚ್ಚು ನದಿಗಳು ಬಂದು ಸೇರುವುದರಿಂದ ಸಿಹಿ ನೀರನ್ನು ತಂದು ಸೇರಿಸುವುದರಿಂದ ಮತ್ತು ಅಷ್ಟೊಂದು ಆಳ ಇಲ್ಲದೇ ಇರುವ ಕಾರಣಕ್ಕಾಗಿ ಅತಿ ಕಡಿಮೆ ಲವಣಾಂಶವನ್ನು ಹೊಂದಿರುವಂತಹ ಸಮುದ್ರಗಳಲ್ಲಿ ಈ ಬಾಲ್ಟಿಕ್ ಸಮುದ್ರ ಕೂಡ ಒಂದು ಅಂತ ನಾವು ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಇನ್ನು ಈ ಬಾಲ್ಟಿಕ್ ಸಮುದ್ರದೊಂದಿಗೆ ಕರಾವಳಿಯನ್ನು ಹಂಚಿಕೊಳ್ಳುವಂತಹ ಪ್ರಮುಖ 9 ದೇಶಗಳು ಯಾವುವು ಅಂತಂದರೆ ಡೆನ್ಮಾರ್ಕ್, ಜರ್ಮನಿ, ಪೋಲೆಂಡ್, ಲಿಥುವೇನಿಯಾ, ಲಾತ್ವಿಯಾ, ಎಸ್ಟೋನಿಯಾ, ರಷ್ಯಾ, ಫಿನ್ಲ್ಯಾಂಡ್ ಮತ್ತು ಸ್ವೀಡನ್. ಈ ರೀತಿಯಾಗಿ 9 ದೇಶಗಳೊಂದಿಗೆ ಈ ಬಾಲ್ಟಿಕ್ ಸಮುದ್ರ ಏನು ಮಾಡುತ್ತೆ, ಗಡಿಗಳನ್ನು ಅಥವಾ ಕರಾವಳಿಯನ್ನು ಹಂಚಿಕೊಳ್ಳುತ್ತೆ. ಈ 9 ದೇಶಗಳನ್ನು ನೆನಪಿಟ್ಕೊಳ್ಳೋಕ್ಕೆ ಒಂದು ನ್ಯೂಮಾನಿಕನ್ನು ಕೊಡ್ತೀನಿ, ನಿಮಗೆ ನೆನಪಿಟ್ಕೊಳ್ಳಿ. ರೂಡ್, ಜರ್ಮನಿ, ಸೆಲ್, ಫಿನ್ಲ್ಯಾಂಡ್ ಆ್ಯಂಡ್ ಪೋಲ್ಯಾಂಡ್ ಅಂತ ನೆನಪಿಟ್ಕೊಳ್ಳಿ. ಸೊ ಇದರಲ್ಲಿ 9 ದೇಶಗಳು ಕವರ್ ಆಗುತ್ತೆ. ಯಾವ ರೀತಿ ಅಂತ ನೋಡೋಣ. ಬಾಲ್ಟಿಕ್ ಸಮುದ್ರದ ಕರಾವಳಿಯನ್ನು ಹಂಚಿಕೊಳ್ಳುವಂತಹ ರಷ್ಯಾ, ಡೆನ್ಮಾರ್ಕ್, ಜರ್ಮನಿ, ಎಸ್ ಫಾರ್ ಸ್ವೀಡನ್, ಇ ಫಾರ್ ಎಸ್ಟೋನಿಯಾ, ಎಲ್ ಫಾರ್ ಲಾತ್ವಿಯಾ, ಎಲ್ ಫಾರ್ ಲಿಥುವೇನಿಯಾ, ಫಿನ್ಲ್ಯಾಂಡ್ ಮತ್ತು ಪೋಲ್ಯಾಂಡ್. ಈ ರೀತಿಯಾಗಿ 9 ದೇಶಗಳೊಂದಿಗೆ ಕರಾವಳಿಯನ್ನು ಹಂಚಿಕೊಳ್ಳುವಂತಹ ಸಮುದ್ರ ಬಾಲ್ಟಿಕ್ ಸಮುದ್ರ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ಸೊ ಇದು ಎಲ್ಲಿದೆ, ಯುರೋಪ್ನಲ್ಲಿ ಇದೆ ಅನ್ನೋದು ಇಂಪಾರ್ಟೆಂಟ್ ಆದಂಥ ಮಾಹಿತಿ ಆಗುತ್ತೆ. ಸೊ ರೂಡ್, ಜರ್ಮನಿ, ಸೆಲ್, ಫಿನ್ಲ್ಯಾಂಡ್ ಆ್ಯಂಡ್ ಪೋಲ್ಯಾಂಡ್ SELL ನಲ್ಲಿ 4 ದೇಶಗಳು 5, 6, 7,
8, 9. ಸೊ ಈ ರೀತಿಯಾಗಿ 9 ದೇಶಗಳನ್ನು ಈ ಬಾಲ್ಟಿಕ್ ಸಮುದ್ರ ಹಂಚಿಕೊಳ್ಳುತ್ತೆ ಅಂತ ನಾವು ಸಿಂಪಲ್ಲಾಗಿ ಈ ನ್ಯೂಮಾನಿಕನ್ನು ನೆನ್ಪಿಟ್ಕೋಬೋದು. ಇನ್ನು ಇತರ ಪ್ರಮುಖ 3 ಕೊಲ್ಲಿಗಳನ್ನು ಅಥವಾ ಗಲ್ಫ್ಗಳನ್ನು ಈ ಬಾಲ್ಟಿಕ್ ಸಮುದ್ರ ಹೊಂದಿದೆ. ಗಲ್ಫ್ ಆಫ್ ಬೋತ್ನಿಯಾ, ಗಲ್ಫ್ ಆಫ್ ಫಿನ್ಲ್ಯಾಂಡ್ ಮತ್ತು ಗಲ್ಫ್ ಆಫ್ ರೀಗಾ ಅಂತ. ಸೊ ಈ ರೀತಿಯಾಗಿ 3 ಗಲ್ಫ್ಗಳನ್ನು ಅಥವಾ ಒಳಚಾಚಿಕೊಂಡಿರುವಂತಹ ಕೊಲ್ಲಿಗಳನ್ನು ಬಾಲ್ಟಿಕ್ ಸಮುದ್ರ ಹೊಂದಿದೆ. ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಸುಮಾರು 250ಕ್ಕೂ ಹೆಚ್ಚು ನದಿಗಳನ್ನು, ತೊರೆಗಳನ್ನು ಈ ಬಾಲ್ಟಿಕ್ ಸಮುದ್ರ ಅವುಗಳಿಂದ ನೀರನ್ನು ಪಡೆದುಕೊಳ್ಳುತ್ತೆ. ಮತ್ತು ಅವುಗಳಲ್ಲಿ ಅತ್ಯಂತ ದೊಡ್ಡದಾದಂತಹ ನದಿ ಯಾವುದು ಅಂತಂದರೆ ರಷ್ಯಾದ ಮೂಲಕ ಹರಿಯುವಂತಹ ನೇವಾ ಅನ್ನುವ ನದಿ ಬಾಲ್ಟಿಕ್ ಸಮುದ್ರಕ್ಕೆ ಹರಿಯುವಂತಹ ಅತಿ ದೊಡ್ಡ ನದಿಯಾಗಿದೆ ಅನ್ನೋದು ಇಂಪಾರ್ಟೆಂಟ್ ಆದಂಥ ಮಾಹಿತಿ ಆಗುತ್ತೆ. ಸೊ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಈ ಮ್ಯಾಪ್ನಲ್ಲಿ ಅಬ್ಸರ್ವ್ ಮಾಡ್ಬೋದು, ಈ ಎಲ್ಲ 9 ದೇಶಗಳಿಂದ ಆವೃತ್ತವಾದಂತಹ ಬಾಲ್ಟಿಕ್ ಸಮುದ್ರ ಯುರೋಪಿನ ಉತ್ತರ ಭಾಗದಲ್ಲಿದೆ. ಇದು ಮುಖ್ಯವಾಗಿ ಫಿನ್ಲ್ಯಾಂಡ್, ಸ್ವೀಡನ್, ಎಸ್ಟೋನಿಯಾ, ರಷ್ಯಾ, ಲತ್ವಿಯಾ, ಲಿಥುವಾನಿಯಾ, ಪೋಲ್ಯಾಂಡ್, ಜರ್ಮನಿ ಮತ್ತು ಡೆನ್ಮಾರ್ಕ್. ರೂಡ್, ಜರ್ಮನಿ, ಸೆಲ್, ಪೋಲ್ಯಾಂಡ್ ಆ್ಯಂಡ್ ಫಿನ್ಲ್ಯಾಂಡ್ ಅಂತ 9 ದೇಶಗಳಿಂದ ಆವೃತ್ತವಾಗಿದೆ. ಸೊ ಅದೇ ರೀತಿಯಾಗಿ 3 ಗಲ್ಫ್ಗಳನ್ನು ಕೂಡ ಅಬ್ಸರ್ವ್ ಮಾಡಿದ್ವಿ. ಗಲ್ಫ್ ಆಫ್ ಬೋತ್ನಿಯಾ, ಗಲ್ಫ್ ಆಫ್ ಫಿನ್ಲ್ಯಾಂಡ್ ಮತ್ತು ಗಲ್ಫ್ ಆಫ್ ರೀಗಾ ಅಂತ. ಇವು 3 ಪ್ರಮುಖವಾದಂತಹ ಕೊಲ್ಲಿ ಪ್ರದೇಶಗಳು. ಅದೇ ರೀತಿಯಾಗಿ ಈ ಬಾಲ್ಟಿಕ್ ಸಮುದ್ರದೊಂದಿಗೆ ಕರಾವಳಿಯನ್ನು ಹಂಚಿಕೊಳ್ಳುವಂತಹ ತಮ್ಮ ದೇಶದ ಅತಿ ದೊಡ್ಡ ಒಂದು ಭಾಗವನ್ನು ಕರಾವಳಿಯಾಗಿ ಹೊಂದಿರುವಂತಹ ಎಸ್ಟೋನಿಯಾ, ಲತ್ವಿಯಾ ಮತ್ತು ಲಿಥುವಾನಿಯಾ ELL ಈ 3 ದೇಶಗಳನ್ನು ಬಾಲ್ಟಿಕ್ ದೇಶಗಳು, ಬಾಲ್ಟಿಕ್ ಕಂಟ್ರೀಸ್ ಅಂತ ಗುರುತಿಸಲಾಗುತ್ತೆ. ಬಾಲ್ಟಿಕ್ ಕಂಟ್ರೀಸ್ ಅಂತ ಗುರುತಿಸಲಾಗುತ್ತೆ. ಈಶಾನ್ಯ ಯುರೋಪ್ನ 3 ದೇಶಗಳಿವು: ಎಸ್ಟೋನಿಯಾ, ಲತ್ವಿಯಾ ಆ್ಯಂಡ್ ಲಿಥುವಾನಿಯಾ. ಇವುಗಳನ್ನು ಬಾಲ್ಟಿಕ್ ನೇಷನ್ಸ್ ಅಥವಾ ಬಾಲ್ಟಿಕ್ ಕಂಟ್ರೀಸ್ ಅಂತ ಗುರುತಿಸಲಾಗುತ್ತೆ. ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ ಹಾಗೆ ಈ ಸ್ಕ್ಯಾಂಡಿನೇವಿಯನ್ ಪ್ರಸ್ಥಭೂಮಿಯನ್ನು ಯುರೋಪಿನಿಂದ ಸಪ್ರೇಟ್ ಮಾಡುವಂತಹ ಒಂದು ವಾಟರ್ ಬಾಡಿ ಬಾಲ್ಟಿಕ್ ಸಮುದ್ರ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಅಂದರೆ ಈ ನಾರ್ವೆ, ಸ್ವೀಡನ್, ಡೆನ್ಮಾರ್ಕ್ ಈ ದೇಶಗಳನ್ನು ಸ್ಕ್ಯಾಂಡಿನೇವಿಯನ್ ಕಂಟ್ರಿ ಅಥವಾ ಸ್ಕ್ಯಾಂಡಿನೇವಿಯನ್ ಪೆನಿನ್ಸುಲಾ ಅಂತ ಗುರುತಿಸಲಾಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್, ಇತ್ತೀಚೆಗೆ ಪೋರ್ಟುಲನ್ಸ್ ಇನ್ಸ್ಟಿಟ್ಯೂಟ್ನಿಂದ ನೆಟ್ವರ್ಕ್ ರೆಡಿನೆಸ್ ಇಂಡೆಕ್ಸನ್ನು ಪಬ್ಲಿಷ್ ಮಾಡಲಾಗಿದೆ. 2024 ಆವೃತ್ತಿಯ ಈ ನೆಟ್ವರ್ಕ್ ರೆಡಿನೆಸ್ ಇಂಡೆಕ್ಸ್ನಲ್ಲಿ 11 ಸ್ಥಾನಗಳ ಅಥವಾ 11 ರ್ಯಾಂಕಿಂಗ್ಸ್ಗಳನ್ನು ಪ್ರಮೋಷನ್ ಪಡೆದುಕೊಳ್ಳುವುದರೊಂದಿಗೆ ಭಾರತ 49ನೇ ಸ್ಥಾನದಲ್ಲಿದೆ. 49ನೇ ರ್ಯಾಂಕನ್ನು ಪಡೆದುಕೊಂಡಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಇತ್ತೀಚಿನ ದಿನಗಳಲ್ಲಿ ಭಾರತದಾದ್ಯಂತ ಮುಖ್ಯವಾಗಿ ಈ ಇನ್ನೋವೇಷನ್ಗಾಗಿರ್ಬೋದು ಅಥವಾ ಟೆಲಿಕಮ್ಯುನಿಕೇಷನ್ ಕನೆಕ್ಟಿವಿಟಿಯನ್ನು ಒದಗಿಸುವುದಾಗಿರ್ಬೋದು, ಈ ರೀತಿಯಾದಂತಹ ಪ್ರಮುಖ ಸರ್ಕಾರದ ಉಪಕ್ರಮಗಳನ್ನು ಇಂಪ್ಲಿಮೆಂಟ್ ಮಾಡುವುದರ ಮೂಲಕ ಈ 11 ರ್ಯಾಂಕಿಂಗ್ಸ್ಗಳನ್ನು ಇನ್ಕ್ರೀಸ್ ಮಾಡುವುದರ ಮೂಲಕ 49ನೇ ಸ್ಥಾನದಲ್ಲಿ ಈ ನೆಟ್ವರ್ಕ್ ರೆಡಿನೆಸ್ ಇಂಡೆಕ್ಸ್ ಅನ್ನುವ ಈ ಒಂದು ಸೂಚ್ಯಂಕದಲ್ಲಿ ಭಾರತ ಸ್ಥಾನವನ್ನು ಪಡೆದುಕೊಂಡಿದೆ. ಇದನ್ನು ಪಬ್ಲಿಷ್ ಮಾಡಿದಂತಹ ಇನ್ಸ್ಟಿಟ್ಯೂಟ್ನ ಹೆಸರು ಪೋರ್ಟುಲನ್ಸ್ ಇನ್ಸ್ಟಿಟ್ಯೂಟ್ ಅಂತ ನೆನ್ಪಿಟ್ಕೊಳ್ಳಿ. ಜಾಗತಿಕವಾಗಿ ಈ ಇನ್ನೋವೇಷನ್, ಕಮ್ಯುನಿಕೇಷನ್ ಮತ್ತು ಎಕನಾಮಿಕಲ್ ಕಾಂಪಿಟಿಟಿವ್ನೆಸ್ ಅಂದರೆ ನಾವೀನ್ಯತೆ, ಸಂಪರ್ಕ ಮತ್ತು ಈ ಆರ್ಥಿಕ ಸ್ಪರ್ಧಾತ್ಮಕತೆಯನ್ನು ಜಾಗತಿಕವಾಗಿ ಯಾವ ದೇಶಗಳು ಹೆಚ್ಚು ಪ್ರಯತ್ನವನ್ನು ಪಟ್ಟು ಇಂಪ್ಲಿಮೆಂಟ್ ಮಾಡ್ತಾ ಇವೆ ಮತ್ತು ಈ ಡಿಜಿಟಲೀಕರಣದ ಒಂದು ಪ್ರಕ್ರಿಯೆಯನ್ನು ಹೆಚ್ಚು ಯಶಸ್ವಿಯಾಗಿ ಅಥವಾ ಹೆಚ್ಚು ಎಫಿಷಿಯೆಂಟಾಗಿ ಯಾವ ದೇಶಗಳು ಇಂಪ್ಲಿಮೆಂಟ್ ಮಾಡ್ತಾ ಇವೆ ಅಥವಾ ಪ್ರಯತ್ನ ಮಾಡ್ತಾ ಇವೆ ಅನ್ನುವ ಒಂದು ಪ್ರಮುಖ ಪ್ಯಾರಾಮೀಟರ್ಸ್ಗಳನ್ನು ಟೆಕ್ನಾಲಜಿ, ಪೀಪಲ್, ಅಡ್ಮಿನಿಸ್ಟ್ರೇಷನ್, ಇನ್ಫ್ಲೂಯೆನ್ಸ್ ಪ್ರಭಾವ ಅದರ ಅಥವಾ ಎಫೆಕ್ಟಿವ್ನೆಸ್, ಈ ರೀತಿಯಾಗಿ 4 ಪ್ರಮುಖವಾದಂತಹ ಪ್ಯಾರಾಮೀಟರ್ಸ್ ಇವ್ಯಾಲ್ಯೂಯೇಷನ್ ಪಾಯಿಂಟ್ಸ್ಗಳನ್ನು ಮತ್ತು 54 ವೇರಿಯೇಬಲ್ಸ್ಗಳನ್ನು ಆಧಾರವಾಗಿಟ್ಕೊಂಡು ಆ ವಿಷಯಗಳನ್ನು ಅನಲೈಸ್ ಮಾಡುವುದರ ಮೂಲಕ 133 ದೇಶಗಳನ್ನು ಈ ನೆಟ್ವರ್ಕ್ ರೆಡಿನೆಸ್ ಇಂಡೆಕ್ಸ್
ಸೂಚ್ಯಂಕ ಮಾಹಿತಿಯನ್ನು ಒಳಗೊಂಡಿದೆ ಅಂತ ನಾವು ಅಬ್ಸರ್ವ್ ಮಾಡಬೇಕು. ಕಳೆದ ವರ್ಷದ 49.93 ಸ್ಕೋರ್ನಿಂದ ಈ ವರ್ಷ 53.63 ಪಾಯಿಂಟ್ಸ್ಗಳನ್ನು ಗಳಿಸುವುದರ ಮೂಲಕ 49ನೇ ಸ್ಥಾನವನ್ನು ಭಾರತ ಪಡೆದುಕೊಂಡಿದೆ ಅಂತ ನಾವು ಅಬ್ಸರ್ವ್ ಮಾಡಬೇಕು. ಸೊ ನಮಗೆಲ್ಲ ಗೊತ್ತಿರುವ ಹಾಗೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವೈಜ್ಞಾನಿಕ ಪ್ರಕಟಣೆಗಳಾಗಿರ್ಬೋದು ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರತಿಭೆಯ ಕಡೆಗೆ ಹೆಚ್ಚಿನ ಗಮನವನ್ನು ನೀಡುವುದಾಗಿರ್ಬೋದು ಮತ್ತು ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಮಾಹಿತಿ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತಹ ಭಾರತದ ಇತರ ದೇಶಗಳೊಂದಿಗೆ ನೀಡ್ತಾ ಇರುವಂತಹ ಎಕ್ಸ್ಪೋರ್ಟ್ಸ್ಗಳಾಗಿರ್ಬೋದು, ಸರ್ವಿಸ್ ಎಕ್ಸ್ಪೋರ್ಟ್ಸ್ಗಳಾಗಿರ್ಬೋದು, ಈ ರೀತಿಯಾದಂತಹ ಸಾಕಷ್ಟು ಮಾಹಿತಿಗಳನ್ನು ಅನಲೈಸ್ ಮಾಡುವುದರ ಮೂಲಕ ಈ ನೆಟ್ವರ್ಕ್ ರೆಡಿನೆಸ್ ಇಂಡೆಕ್ಸನ್ನು ಪಬ್ಲಿಷ್ ಮಾಡಲಾಗಿದ್ದು ಭಾರತ 49ನೇ ರ್ಯಾಂಕನ್ನು ಪಡೆದುಕೊಂಡಿದೆ ಅಂತ ನಾವು ನೋಟ್ ಮಾಡಿ ಇಟ್ಕೋಬೇಕಾಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್ ಎನ್ವೈರ್ಮೆಂಟ್ ರಿಲೇಟ್ ಆದಂತಹ ಒಂದು ಇಂಪಾರ್ಟೆಂಟ್ ಆರ್ಟಿಕಲ್ ಆಗಿದ್ದು ರೈಮೋನಾ ರಾಷ್ಟ್ರೀಯ ಉದ್ಯಾನವನ ಇತ್ತೀಚೆಗೆ ನ್ಯೂಸ್ನಲ್ಲಿತ್ತು. ಕಾಂಟೆಕ್ಸ್ಟ್ ಏನು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಈ ಅಸ್ಸಾಂನ ಅರಣ್ಯ ಇಲಾಖೆ ಮತ್ತು ಸಶಸ್ತ್ರ ಸೀಮಾ ಬಲ್ SSB ಅಂತ ಗುರುತಿಸ್ತೇವೆ, ಸಶಸ್ತ್ರ ಸೀಮಾ ಬಲದ ಸಿಬ್ಬಂದಿಗಳಿಂದ ಈ ರೈಮೋನಾ ರಾಷ್ಟ್ರೀಯ ಉದ್ಯಾನವನದಲ್ಲಿ ಇತ್ತೀಚೆಗೆ 3 ಜನ ಕಳ್ಳ ಬೇಟೆಗಾರರನ್ನು ಬಂಧಿಸಲಾಗಿದೆ ಅಂತ ಈ ರೈಮೋನಾ ನ್ಯಾಷನಲ್ ಪಾರ್ಕ್ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ನ್ಯೂಸ್ನಲ್ಲಿ ಇರುವಂತಹ ಕೆಲವೊಂದಿಷ್ಟು ನ್ಯಾಷನಲ್ ಪಾರ್ಕ್ಸ್ಗಳು, ವೈಲ್ಡ್ ಲೈಫ್ ಸ್ಯಾಂಕ್ಚುರಿಗಳು, ಟೈಗರ್ ರಿಸರ್ವ್ಸ್ಗಳು, ಇವುಗಳ ಬಗ್ಗೆ ನಾವು ಸ್ಟಡಿ ಮಾಡೋದು ಸಾಕಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸೊ ಸದ್ಯಕ್ಕೆ ನ್ಯೂಸ್ನಲ್ಲಿರುವಂತಹ ರೈಮೋನಾ ನ್ಯಾಷನಲ್ ಪಾರ್ಕ್ ಬಗ್ಗೆ ಕೆಲವೊಂದಿಷ್ಟು ಬೇಸಿಕ್ ಅಂಶಗಳನ್ನು ಅಬ್ಸರ್ವ್ ಮಾಡೋಣ. ಸೊ ಮುಖ್ಯವಾಗಿ ಇದರ ಲೊಕೇಶನ್ ಅಬ್ಸರ್ವ್ ಮಾಡೋದಾದರೆ ಅಸ್ಸಾಂ ರಾಜ್ಯದ ಕೊಕ್ರಜಾರ್ ಅನ್ನುವ ಜಿಲ್ಲೆಯಲ್ಲಿ ಭಾರತ ಮತ್ತು ಭೂತಾನ್ ದೇಶದ ಗಡಿಯುದ್ದಕ್ಕೂ ಕೂಡ ವ್ಯಾಪಿಸಿರುವಂತಹ ಒಂದು ರಿಸರ್ವ್ ಫಾರೆಸ್ಟ್ ರೈಮೋನಾ ರಾಷ್ಟ್ರೀಯ ಉದ್ಯಾನವನ ಅಂತ ನಾವು ಗುರುತಿಸಬೇಕು. ಅಷ್ಟೇ ಅಲ್ಲದೆ ಈ ಅಸ್ಸಾಂನ ಬೋಡೋಲ್ಯಾಂಡ್ ಪ್ರಾದೇಶಿಕ ಪ್ರದೇಶವನ್ನು ಕೂಡ ಈ ರೈಮೋನಾ ನ್ಯಾಷನಲ್ ಪಾರ್ಕ್ ಒಳಗೊಂಡಿದೆ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. 2021 ಜೂನ್ 5ನೇ ತಾರೀಕಿನಂದು ಈ ಒಂದು ರಿಸರ್ವ್ ಫಾರೆಸ್ಟನ್ನು ನ್ಯಾಷನಲ್ ಪಾರ್ಕ್ ಅಥವಾ ರಾಷ್ಟ್ರೀಯ ಉದ್ಯಾನವನ ಅಂತ ಘೋಷಣೆ ಮಾಡಲಾಗುತ್ತೆ. ಈ ಟ್ರಾನ್ಸ್ಬೌಂಡ್ರಿ ಸಂರಕ್ಷಣೆಯ ಬಗ್ಗೆ ತಿಳ್ಕೊಳ್ಳೋದಾದರೆ ಈ ಫಿಬ್ಸು ವನ್ಯಜೀವಿ ಅಭಯಾರಣ್ಯ ಆಗಿರ್ಬೋದು, ಜಿಗ್ಮೆ ಸಿಂಗೆ ವಾಂಗ್ಚುಕ್ ಅನ್ನುವ ರಾಷ್ಟ್ರೀಯ ಉದ್ಯಾನವನದೊಂದಿಗೆ ಈ ಅರಣ್ಯದ ಕೆಲವೊಂದಿಷ್ಟು ಪ್ಯಾಚಸ್ಗಳನ್ನು ಶೇರ್ ಮಾಡುವಂತಹ ರೈಮೋನಾ ನ್ಯಾಷನಲ್ ಪಾರ್ಕ್ ಸುಮಾರು 2400 ಚದರ ಕಿಲೋಮೀಟರ್ಗಳಷ್ಟು ಅದಕ್ಕಿಂತ ಹೆಚ್ಚು ಸಂರಕ್ಷಣಾ ಪ್ರದೇಶವನ್ನು ಒಳಗೊಂಡಿದೆ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ಇನ್ನು ಮುಖ್ಯವಾಗಿ ಸಂಕೋಷ್ ಮತ್ತು ಸರಳಭಂಗ ಅನ್ನುವ ನದಿಗಳು ಈ ರೈಮೋನಾ ನ್ಯಾಷನಲ್ ಪಾರ್ಕ್ನ ಮೂಲಕ ಹರಿಯುವುದಷ್ಟೇ ಅಲ್ಲದೆ ಸಾಮಾನ್ಯವಾಗಿ ತೇವಾಂಶವುಳ್ಳ ಸಾಲ್ ಕಾಡುಗಳು, ಅರೆ ನಿತ್ಯ ಹರಿದ್ವರ್ಣದಲ್ಲಿ ಬೆಳೆಯುವಂತಹ ಮರಗಳು, ಸಾಕಷ್ಟು ದೊಡ್ಡ ಪ್ರಮಾಣದ ಹುಲ್ಲುಗಾವಲನ್ನು ಕೂಡ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಒಟ್ಟಾಗಿ ಅಬ್ಸರ್ವ್ ಮಾಡಿದಂತೆ ಸುಮಾರು 12 ಪ್ರಕಾರದ ಅರಣ್ಯ ಪ್ರದೇಶಗಳ ಪ್ರಕಾರಗಳನ್ನು ಅಥವಾ ಒಂದು ವೈವಿಧ್ಯವಾದಂತಹ ಒಂದು ಫ್ಲೋರಾವನ್ನು ಒಳಗೊಂಡಿದೆ ಅಂತ ನಾವು ಸಸ್ಯವರ್ಗವನ್ನು ಹೊಂದಿದೆ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ಇನ್ನು ಈ ರೈಮೋನಾ ನ್ಯಾಷನಲ್ ಪಾರ್ಕ್ನಲ್ಲಿ ಕಂಡುಬರುವಂತಹ ಪ್ರಮುಖ ಪ್ರಾಣಿಗಳನ್ನು ಅಬ್ಸರ್ವ್ ಮಾಡೋದಾದರೆ ಆನೆಗಳು, ಬೆಂಗಾಲ್ ಟೈಗರ್ಸ್, ಕ್ಲೌಡೆಡ್ ಲೆಪರ್ಡ್ಸ್ ಅಥವಾ ಈ ಮೋಡದ ಚಿರತೆಗಳು ಅಂತ, ಅದೇ ರೀತಿಯಾಗಿ ಈ ಗೋಲ್ಡನ್ ಲಂಗೂರ್ ಇಮೇಜ್ನಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು. ಗೋಲ್ಡನ್ ಲಂಗೂರ್ ಅಂತ ಈ ಪ್ರಾಣಿಯನ್ನು ಕರೆಯಲಾಗುತ್ತೆ. ಮಂಗನ ಜಾತಿಯ ಪ್ರಾಣಿ ಇದು ಗೋಲ್ಡನ್ ಲಂಗೂರ್. ಈ ಬೋಡೋಲ್ಯಾಂಡ್ ಮಸ್ಕಾಟ್ ಆಗಿರ್ಬೋದು. ಸಾಕಷ್ಟು ಜೀವ ವೈವಿಧ್ಯತೆಯ ಸಂರಕ್ಷಣೆಯ ಕಾರಣದಿಂದಾಗಿ ಇತ್ತೀಚೆಗೆ ಅಂದರೆ 2021ನೇ ಇಸವಿಯಲ್ಲಿ ಈ ರೈಮೋನಾ ಸಂರಕ್ಷಿತ ಪ್ರದೇಶವನ್ನು ರಾಷ್ಟ್ರೀಯ ಉದ್ಯಾನವನ ಅಂತ ಘೋಷಣೆ ಮಾಡಲಾಗುತ್ತೆ. ಇನ್ನು ನಮಗೆಲ್ಲ ಗೊತ್ತಿರೋ ಹಾಗೆ ಸಾಕಷ್ಟು ಬಾರಿ ನಾವು ರಿವೈಸ್ ಮಾಡಿದ್ದೀವಿ, ಅಸ್ಸಾಂ ರಾಜ್ಯದಲ್ಲಿ 7 ಪ್ರಮುಖ ನ್ಯಾಷನಲ್ ಪಾರ್ಕ್ಸ್ಗಳನ್ನು ನಾವು ಲೊಕೇಟ್ ಮಾಡ್ಬೋದು. ಪೂರ್ವದಿಂದ ಪಶ್ಚಿಮಕ್ಕೆ ಗುರುತಿಸೋದಾದರೆ ದಿಹಿಂಗ್ ಪಟ್ಕಾಯ್ ನ್ಯಾಷನಲ್ ಪಾರ್ಕ್, ದಿಬ್ರು ಸಿಕ್ಕಾವಾ ನ್ಯಾಷನಲ್ ಪಾರ್ಕ್, ಕಾಜಿರಂಗ ನ್ಯಾಷನಲ್ ಪಾರ್ಕ್, ನಮೇರಿ ನ್ಯಾಷನಲ್ ಪಾರ್ಕ್, ಒರಾಂಗ್ ನ್ಯಾಷನಲ್ ಪಾರ್ಕ್, ಮಾನಸ್ ನ್ಯಾಷನಲ್ ಪಾರ್ಕ್ ಮತ್ತು ಈಗ ಡಿಸ್ಕಸ್ ಮಾಡಿದಂತಹ ರೈಮೋನಾ ಅನ್ನುವ ಹೆಸರಿನ ರಾಷ್ಟ್ರೀಯ ಉದ್ಯಾನವನಗಳನ್ನು, ಒಟ್ಟು 7 ರಾಷ್ಟ್ರೀಯ ಉದ್ಯಾನವನಗಳನ್ನು ಅಸ್ಸಾಂ ರಾಜ್ಯ ಒಳಗೊಂಡಿದೆ ಅಂತ ನಾವು ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್ ಫ್ರೆಂಡ್ಸ್. ಈಗ ಡಿಸ್ಕಸ್ ಮಾಡಲಾದಂತಹ ಆರ್ಟಿಕಲ್ಸ್ಗಳಿಗೆ ರೆಲೆವೆಂಟ್ ಆಗುವಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ರಿವೈಸ್ ಮಾಡ್ಕೊಳ್ಳೋಣ. ರಿವಿಷನ್ ಟೈಮ್. ಮೊದಲನೇ ರಿವಿಷನ್ ಪ್ರಶ್ನೆ ಏನು ಅಂತಂದರೆ, ಸಾರೆಕ್ಸ್ ಅನ್ನುವ ಎಕ್ಸಸೈಸನ್ನು ಈ ಕೆಳಗಿನ ಯಾವ ಸಂಸ್ಥೆಯು ಆಯೋಜನೆ ಮಾಡುತ್ತದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ.
ರಾಷ್ಟ್ರೀಯ ಸಾಗರ ಹುಡುಕಾಟ ಮತ್ತು ಪಾರುಗಾಣಿಕಾ ಮಂಡಳಿ, ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ನ್ಯಾಷನಲ್ ಮರಿಟೈಮ್ ಸರ್ಚ್ ಆ್ಯಂಡ್ ರೆಸ್ಕ್ಯೂ ಬೋರ್ಡ್, ಈ ಒಂದು ಸಂಸ್ಥೆಯ ಮೂಲಕ ಸಾರೆಕ್ಸ್ ಅನ್ನುವ ಎಕ್ಸಸೈಸನ್ನು ಕಂಡಕ್ಟ್ ಮಾಡಲಾಗುತ್ತೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಮುಂದಿನ ರಿವಿಷನ್ ಪ್ರಶ್ನೆ, 2024 ಸಾರೆಕ್ಸ್ 24 ಈ ಒಂದು ಎಕ್ಸಸೈಸ್ನಲ್ಲಿ ಈ ಕೆಳಗಿನ ಯಾವ ಸರ್ಕಾರಿ ಏಜೆನ್ಸಿಗಳು ಅಥವಾ ಪಡೆಗಳು ಭಾಗವಹಿಸುತ್ತಿವೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಸ್ಗಳಲ್ಲಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಆಪ್ಷನ್ ಎ ಈಸ್ ರೈಟ್ ಆನ್ಸರ್. ಭಾರತೀಯ ಕೋಸ್ಟ್ ಗಾರ್ಡ್, ನೌಕಾಪಡೆಗಳು, ವಾಯುಪಡೆ ಮತ್ತು ಕಸ್ಟಮ್ಸ್ ಅಧಿಕಾರಿಗಳನ್ನು ಒಳಗೊಂಡಂತಹ ಹಡಗುಗಳು ಈ ಸಾರೆಕ್ಸ್ ಎಕ್ಸಸೈಸ್ನಲ್ಲಿ ಭಾಗವಹಿಸ್ತವೆ ಅಂತ ನಾವು ಅಬ್ಸರ್ವ್ ಮಾಡಬೇಕು. ನ್ಯಾಷನಲ್ ಮರಿಟೈಮ್ ಸರ್ಚ್ ಆ್ಯಂಡ್ ರೆಸ್ಕ್ಯೂ ಬೋರ್ಡ್ನಿಂದ ಸಾರೆಕ್ಸ್ 24 ಇತ್ತೀಚೆಗೆ ಕೊಚ್ಚಿಯಲ್ಲಿ ಆಯೋಜನೆ ಮಾಡಲಾಗಿದೆ. ಸಾರೆಕ್ಸ್ ಅಂತಂದರೆ ಸರ್ಚ್ ಆ್ಯಂಡ್ ರೆಸ್ಕ್ಯೂ ಎಕ್ಸಸೈಸ್ ಅಂತ ಸಿಂಪಲ್ ಆಗಿ ಇದರ ಫುಲ್ ಫಾರ್ಮನ್ನು ನಾವು ನೆನಪಿಟ್ಕೋಬೋದು. ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ ಕಡಲ ಪ್ರದೇಶಗಳಲ್ಲಿ ತುರ್ತು ಪರಿಸ್ಥಿತಿಗಳಲ್ಲಿ ಅಥವಾ ಅನಿಶ್ಚಿತ ಸಂದರ್ಭಗಳಲ್ಲಿ ಪಾರುಗಾಣಿಕೆ ಮತ್ತು ಹುಡುಕಾಟದಂತಹ ಆಪರೇಷನ್ಸ್ಗಳನ್ನು ಡ್ರಿಲ್ ಮೂಲಕ ಪ್ರಾಕ್ಟೀಸ್ ಮಾಡುವಂತಹ ಒಂದು ಉದ್ದೇಶವನ್ನು ಸಾರೆಕ್ಸ್ ಎಕ್ಸಸೈಸ್ ಹೊಂದಿದೆ. ಇದರಲ್ಲಿ ಮುಖ್ಯವಾಗಿ ಭಾಗವಹಿಸ್ತಾ ಇರುವಂತಹ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿಗಳು ಅಂತಂದರೆ ಕೋಸ್ಟ್ ಗಾರ್ಡ್ಸ್, ನೇವಿ, ಏರ್ಫೋರ್ಸ್, ಕೊಚ್ಚಿನ್ ಪೋರ್ಟ್ ಅಥಾರಿಟಿ ಹಡಗುಗಳು ಮತ್ತು ಕಸ್ಟಮ್ಸ್ನ ಅಧಿಕಾರಿಗಳ ದೋಣಿಗಳು ಕೂಡ ಈ ಸಾರೆಕ್ಸ್ ಎಕ್ಸಸೈಸ್ನಲ್ಲಿ ಭಾಗವಹಿಸ್ತಾ ಇವೆ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ಮುಂದಿನ ರಿವಿಷನ್ ಪ್ರಶ್ನೆ, 2024 ಈ ನೆಟ್ವರ್ಕ್ ರೆಡಿನೆಸ್ ಇಂಡೆಕ್ಸ್ ಈ ಒಂದು ಸೂಚ್ಯಂಕದಲ್ಲಿ ಭಾರತದ ರ್ಯಾಂಕಿಂಗ್ ಎಷ್ಟು ಅಂತ ಪ್ರಶ್ನೆ ಇದೆ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ 49ನೇ ರ್ಯಾಂಕ್. ಇತ್ತೀಚೆಗೆ ಪೋರ್ಟುಲನ್ಸ್ ಇನ್ಸ್ಟಿಟ್ಯೂಟ್ನಿಂದ ಪಬ್ಲಿಷ್ ಮಾಡಲಾದಂತಹ ನೆಟ್ವರ್ಕ್ ರೆಡಿನೆಸ್ ಇಂಡೆಕ್ಸ್ನಲ್ಲಿ ಭಾರತ 49ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಇತ್ತೀಚಿನ ದಿನಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇನ್ನೋವೇಷನ್, ಟೆಲಿಕಮ್ಯುನಿಕೇಷನ್ ಮತ್ತು ಎಕನಾಮಿಕಲ್ ಕಾಂಪಿಟೇಟಿವ್ನೆಸ್ನ ಕಡೆಗೆ ಹೆಚ್ಚಿನ ಗಮನವನ್ನು ನೀಡಿದ್ದ ಕಾರಣಕ್ಕಾಗಿ 11 ರ್ಯಾಂಕ್ಸ್ಗಳನ್ನು ಇಂಪ್ರೂವ್ ಮಾಡೋದರ ಮೂಲಕ 49ನೇ ಸ್ಥಾನವನ್ನು ಭಾರತ ಪಡೆದುಕೊಂಡಿದೆ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಜಾಗತಿಕವಾಗಿ ಈ ಇನ್ನೋವೇಷನ್ ಆಗಿರ್ಬೋದು, ಟೆಲಿಕಮ್ಯುನಿಕೇಷನ್ ಆಗಿರ್ಬೋದು ಅಥವಾ ಈ ಎಕನಾಮಿಕಲ್ ಕಾಂಪಿಟೇಟಿವ್ನೆಸ್ ಆಗಿರ್ಬೋದು, ಈ ರೀತಿಯಾದಂಥ ಕ್ಷೇತ್ರಗಳಲ್ಲಿ ಹೆಚ್ಚಿನ ಪ್ರಯತ್ನವನ್ನು ಮಾಡ್ತಾ ಇರುವಂತಹ, ಹೆಚ್ಚಿನ ಉಪಕ್ರಮಗಳನ್ನು ಜಾರಿಗೊಳಿಸಿ ಇಂಪ್ಲಿಮೆಂಟ್ ಮಾಡ್ತಾ ಇರುವಂತಹ ದೇಶಗಳನ್ನು ಗುರುತಿಸಿ ಅನಾಲಿಸಿಸ್ ಮಾಡುವುದರ ಮೂಲಕ ಈ ರ್ಯಾಂಕಿಂಗನ್ನು ಪೋರ್ಟುಲನ್ಸ್ ಇನ್ಸ್ಟಿಟ್ಯೂಟ್ ಮೂಲಕ ಪ್ರಕಟಿಸಲಾಗುತ್ತೆ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಮುಂದಿನ ರಿವಿಷನ್ ಪ್ರಶ್ನೆ, ಈ ಕೆಳಗಿನ ಯಾವ ದೇಶವು ಬಾಲ್ಟಿಕ್ ದೇಶ ಆಗಿಲ್ಲ ಅಂತ ಗುರುತಿಸಬೇಕು. ವಿಚ್ ಆಫ್ ದ ಬಿಲೋ ಈಸ್ ನಾಟ್ ಅ ಬಾಲ್ಟಿಕ್ ನೇಷನ್ ಅಂತ ಪ್ರಶ್ನೆ ಇದೆ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 4 ಸ್ವೀಡನ್ ದೇಶವನ್ನು ಹೊರತುಪಡಿಸಿ ಎಸ್ಟೋನಿಯಾ, ಲತ್ವಿಯಾ ಮತ್ತು ಲಿಥುವಾನಿಯಾ ಈ 3 ದೇಶಗಳನ್ನು ಬಾಲ್ಟಿಕ್ ನೇಷನ್ಸ್ ಅಂತ ಗುರುತಿಸಲಾಗುತ್ತೆ. ಆಪ್ಷನ್ 4 ಈಸ್ ರೈಟ್ ಆನ್ಸರ್. ಮ್ಯಾಪ್ನಲ್ಲಿ ಅಬ್ಸರ್ವ್ ಮಾಡ್ಬೋದು, ಬಾಲ್ಟಿಕ್ ಸಮುದ್ರದೊಂದಿಗೆ ಪ್ರಮುಖವಾಗಿ ಹೆಚ್ಚಿನ ಕರಾವಳಿಯನ್ನು ಹಂಚಿಕೊಳ್ಳುವಂತಹ ಲಿಥುವಾನಿಯಾ, ಲಾತ್ವಿಯಾ ಮತ್ತು ಎಸ್ಟೋನಿಯಾ ಈ 3 ದೇಶಗಳನ್ನು ಬಾಲ್ಟಿಕ್ ನೇಷನ್ಗಳು ಅಂತ ಗುರುತಿಸಲಾಗುತ್ತೆ. ಎಸ್ಟೋನಿಯಾ, ಲಾತ್ವಿಯಾ ಮತ್ತು ಲಿಥುವಾನಿಯಾ. ಮುಂದಿನ ರಿವಿಷನ್ ಪ್ರಶ್ನೆ, ಈ ರೈಮೋನಾ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂತ ಪ್ರಶ್ನೆ ಇದ್ದು ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಅಸ್ಸಾಂನಲ್ಲಿ ರೈಮೋನಾ ನ್ಯಾಷನಲ್ ಪಾರ್ಕ್ ಲೊಕೇಟ್ ಆಗಿದೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಅಸ್ಸಾಂನ ಪ್ರಮುಖ 7 ನ್ಯಾಷನಲ್ ಪಾರ್ಕ್ಸ್ಗಳಲ್ಲಿ ರೈಮೋನಾ ರಾಷ್ಟ್ರೀಯ ಉದ್ಯಾನವನ ಕೂಡ ಒಂದಾಗಿದ್ದು ಇತ್ತೀಚೆಗೆ 3 ಜನ ಕಳ್ಳ ಬೇಟೆಗಾರರನ್ನು ಇಲ್ಲಿ ಪತ್ತೆ ಹಚ್ಚಲಾಗಿದೆ ಅಥವಾ ಬಂಧಿಸಲಾಗಿದೆ ಅಂತ ನ್ಯೂಸ್ನಲ್ಲಿ ನಾವು ರೈಮೋನಾ ನ್ಯಾಷನಲ್ ಪಾರ್ಕ್ ಬಗ್ಗೆ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಇದು ಭೂತಾನ್ನೊಂದಿಗೆ ಗಡಿಯನ್ನು ಹಂಚಿಕೊಳ್ಳುತ್ತೆ ಅಂತ ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ. ಅಸ್ಸಾಂನಲ್ಲಿ 2021ನೇ ಇಸ್ವಿಯಲ್ಲಿ ಘೋಷಣೆಯಾದಂತಹ ನ್ಯಾಷನಲ್ ಪಾರ್ಕ್ ರೈಮೋನಾ ನ್ಯಾಷನಲ್ ಪಾರ್ಕ್. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್ ಫ್ರೆಂಡ್ಸ್ ಆ್ಯಂಡ್ ಡಿಸ್ಕಷನ್ನಲ್ಲಿ ಭಾಗವಹಿಸಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಕಂಟೆಂಟನ್ನು ನಿಮ್ಮೆಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಡಿಸ್ಕಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಗೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಅಗೇನ್ ಆ್ಯಂಡ್ ಹ್ಯಾವ್ ಅ ನೈಸ್ ಡೇ.